ಅರ್ಥ ಏನು ಅಂದರೆ ಇನ್ನೂ ಒಂದು ವರ್ಷ ದರ್ಶನ್ ಸರ್ ಅವ್ರಿಗೆ ಬೇಲ್ ಸಿಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇತ್ತೀಚೆಗೆ ತಮಿಳುನಾಡಲ್ಲಿ ವಿಜಯ್ ಅವರು ಭರ್ಜರಿಯಾಗಿ ಜಯಗಳಿಸಿ ತಮಿಳುನಾಡಿನ ಸಿ ಎಂ ಆದರು. ಈಗ ವಿಜಯ್ ಅವ್ರು ಗೆದ್ದಿರೋದು ತಮಿಳುನಾಡಲ್ಲಿ, ಆದರೆ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಕರ್ನಾಟಕದಲ್ಲಿ. ಯಾಕೆಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಒಬ್ಬರು ಸಿನಿಮಾಗೆ ಸಂಬಂಧಿಸಿದ ಹೀರೋ ಸಿ ಎಂ ಆಗಬೇಕು, ಆ ನಿಟ್ಟಿನಲ್ಲಿ ಯಾರಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಮೊದಲಿಗೆ ಕೇಳಿಸೋ ಹೆಸರು ಅಂದರೆ ರಿಯಲ್ ಸ್ಟಾರ್ ಉಪೇಂದ್ರರವರು. ಯಾಕೆಂದರೆ ಅವರು ಆಲ್ರೆಡಿ ಪ್ರಜಾಕೀಯ ಅನ್ನೋ ಪಕ್ಷನ ಕಟ್ಟಿ ಮುನ್ನಡೆಸ್ತಾ ಇದ್ದಾರೆ. ಎರಡನೇ ಹೆಸರು ದರ್ಶನ್ ಸರ್ ಅವರು. ದರ್ಶನ್ ಸರ್ ಅವರು ಯಾವುದೇ ಪಕ್ಷ ಕಟ್ಟಿಲ್ಲ, ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಿಲ್ಲ, ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ. ಆದರೂ ಚರ್ಚೆಯಲ್ಲಿದೆ. ಯಾಕೆಂದರೆ ದರ್ಶನ್ ಸರ್ ಅಭಿಮಾನಿಗಳು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ದರ್ಶನ್ ಸರ್ ಅವರು ನಿರಪರಾಧಿ ಅಂತ ಏನಾದರೂ ಬಿಡುಗಡೆ ಆದರೆ ಅಥವಾ ಬೇಲ್ ಮೇಲೆ ಬಂದರೆ ಅವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವರು ಎಲೆಕ್ಷನ್ ನಿಂತ್ಕೋತಾರ ಇಲ್ವಾ, ರಾಜಕೀಯಕ್ಕೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಆದರೆ ದರ್ಶನ್ ಅಭಿಮಾನಿಗಳು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟು ಸಿ ಎಮ್ಮು ಕರ್ನಾಟಕದಲ್ಲಿ ದರ್ಶನ್ ಸರ್ ಅಂತ ಹೇಳ್ಬಿಟ್ಟು. ಅವ್ರು ಎಲೆಕ್ಷನ್ ನಿಲ್ದಿದ್ರು ನಾವು ಗೆಲ್ಲಿಸ್ತೀವಿ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ MLAಗಳ ಕೈಯಿಂದನೋ ಡಿಸೈಡ್ಗೆ ಬಂದಿದ್ದಾರೆ. ಈಗ ಪ್ರಶ್ನೆ ಅದ್ರ ಜೊತೆ ಇನ್ನೊಂದಿದೆ. ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಸರ್ ಅವರು ಬೇಲ್ಗೆ ಅರ್ಜಿ ಹಾಕಿದ್ರು. ನಿನ್ನೆ ಇತ್ತು ಅದರ ವಿಚಾರಣೆ. ನಿನ್ನೆ ಏನಾಗಿದೆ ಅಂತಂದರೆ, ದರ್ಶನ್ ಸರ್ ಅವರ ಬೇಲ್ ಅರ್ಜಿ ನಿನ್ನೆ ಇತ್ತಲ್ವಾ, ಅದು ನಿನ್ನೆ ದರ್ಶನ್ ಸರ್ ಅವ್ರಿಗೆ ನಿರಾಶೆ ತಂದೊಡ್ಡಿದೆ. ಯಾಕೆಂದರೆ ದರ್ಶನ್ ಸರ್ ಅಭಿಮಾನಿಗಳಿಗಾಗಲಿ, ದರ್ಶನ್ ಸರ್ ಜೊತೆಲಿರೋರ್ಗಾಗಲಿ, ಅವರ ವಕೀಲರಿಗಾಗಲಿ ಒಂದು ಆಸೆ ಭಾವನೆ ಇತ್ತು, ಏನಾದರೂ ಪಾಸಿಟಿವ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಆದರೆ ನಿನ್ನೆ ಆಗಿರೋದೆಲ್ಲ ದರ್ಶನ್ ಸರ್ ಅವ್ರಿಗೆ ನೆಗೆಟಿವೇ. ದರ್ಶನ್ ಸರ್ ಅವರು ಬೇಲ್ಗೆ ಅರ್ಜಿ ಹಾಕಿರೋದ್ರಲ್ಲಿ 2 ಗ್ರೌಂಡ್ನಲ್ಲಿ ಅರ್ಜಿ ಹಾಕಿರ್ತಾರೆ. ಏನು ಅಂದರೆ, ನನಗೆ ಜೈಲಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಬೇರೆ ಸಹ ಕೈದಿಗಳಿಗೂ ಸಿಗ್ತಾ ಇರೋವಂಥ ಸೌಕರ್ಯಗಳು ನನಗೆ ಸಿಗ್ತಾ ಇಲ್ಲ, ಬೇಕಂತಲೇ ನನಗೆ ಜೈಲಾಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ, ಮತ್ತು ಬೇರೆಯವರು ಕೈದಿಗಳಿಗೆ ಮನೆಯವರು ಈಸಿಯಾಗಿ ಬಂದು ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೋದು, ಅದು ಕೂಡ ನನಗಿಲ್ಲ, ನನಗೆ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈಗ ದರ್ಶನ್ ಸರ್ ಅವರ ಕೇಸ್ ನಡೀತಾ ಇರೋದ್ರಿಂದ ಸಾಕ್ಷಿಗಳ ವಿಚಾರಣೆ ತುಂಬ ಸ್ಲೋ ಆಗಿದೆ. ಅಂದರೆ ನನ್ನ ಕೇಸ್ನ ವಿಚಾರಣೆ ತುಂಬ ಸ್ಲೋ ಆಗಿದೆ. ಅಂದರೆ ಒಟ್ಟು ದರ್ಶನ್ ಸರ್ ಅವರ ಕೇಸ್ನ ಸಾಕ್ಷಿಗಳು 272ಕ್ಕೂ ಹೆಚ್ಚು. ಅವುಗಳಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ: ಪ್ರಮುಖ, ಅತಿ ಪ್ರಮುಖ, ಸಾಧಾರಣ. ಮೊದಲನೇದಾಗಿ ಅತಿ ಪ್ರಮುಖವಾಗಿ 50ರಿಂದ 60 ಜನಗಳ ಸಾಕ್ಷಿ ವಿಚಾರಣೆ ಆಗಬೇಕು. ಅದು ಬಹಳ ಮುಖ್ಯ. ಇವ್ರುಗಳ ಮೇಲೇನೆ ಈ ಕೇಸ್ ನಿಂತಿರುತ್ತೆ. 50ರಿಂದ 60 ಜನ ಇದ್ದಾರೆ ಸಾಕ್ಷಿಗಳು. ಇವ್ರ ಮೇಲೇನೆ 90% ಬೇಡ 75% ಕೇಸ್ ನಿಂತಿರುತ್ತೆ. ಅದರ ನಂತರ 100ರಿಂದ 150 ಜನ ಇವರು ಪ್ರಮುಖ, ಅದು ಅತಿ ಪ್ರಮುಖ, ಇದು ಪ್ರಮುಖ. ಇದ್ರ ನಂತರ ಸಾಧಾರಣ, ಅಂದರೆ 150 ಜನಕ್ಕಿಂತ ಹೆಚ್ಚಿಗೆ ಇರೋರೆಲ್ಲ ಸಾಧಾರಣ. ಮೊದಲನೇದಾಗಿರೋದು 60 ಜನ ಸಾಕ್ಷಿಗಳು, ಬಹಳ ಅತಿ ಪ್ರಮುಖ ಸಾಕ್ಷಿಗಳು. ಈ ಸಾಕ್ಷಿಗಳಲ್ಲಿ 1 ವರ್ಷಗಳಿಂದ ಈಚೆ ಯಾವಾಗ ಟ್ರಯಲ್ ಶುರುವಾಯಿತೋ, ಆ ಟ್ರಯಲ್ ಶುರುವಾದಾಗ್ಲಿಂದನೂ ಇವತ್ತಿನವರೆಗೂ 10ರಿಂದ 15 ಜನ ಸಾಕ್ಷಿಗಳದಷ್ಟೇ ವಿಚಾರಣೆ ಆಗಿದೆ ಅಂತೆ. ಈ ಗ್ರೌಂಡ್ಸ್ ಮೇಲೆ ದರ್ಶನ್ ಸರ್ ಇದಾಗ್ತಾರೆ, ಬೇಲ್ಗೆ ಹಾಕ್ತಾರೆ. ನೋಡಿ, ಈ ಥರ ತುಂಬ ಸ್ಲೋಗಿ ಆಗ್ತಾ ಇದೆ. ಇದೇ ಥರ ಮಾಡ್ತಾ ಹೋದರೆ ನಾವು 10ರಿಂದ 15 ವರ್ಷ, ಅಂದರೆ ನಾನು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ, ನೀವು ಡಿಸೈಡ್ ಮಾಡಿ ತೀರ್ಪು ಕೊಡೋದಕ್ಕೆ 10-15 ವರ್ಷ ಆಗುತ್ತೆ. ಯಾಕಿಷ್ಟು ವಿಳಂಬ ಮಾಡ್ತಿದ್ರೆ? ಅದಕ್ಕೆ ಒಂದು ಕೆಲಸ ಮಾಡಿ, ನನಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು. ಇನ್ನೊಂದು, ಜೈಲಲ್ಲಿ ನನಗೆ ಯಾವುದೇ ಥರದ್ದು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಥರದ್ದೆಲ್ಲ ಇದು ಮಾಡಿ ಹಾಕಿದ್ರು. ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಶುರುವಾಯಿತು. ಸಾಯಂಕಾಲಕ್ಕೆ ಡಿಸೈಡ್ ಆಯಿತು, ತೀರ್ಪು ಬಂತು. ಏನಂತಂದರೆ, ಈಗ ಇವ್ರು ಹಾಕಿದ್ದೇನು, ದರ್ಶನ್ ಸರ್ ಅವ್ರಿಗೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಮತ್ತು ಸಹ ಕೈದಿಗಳಿಂದ ತುಂಬ ಕಿರುಕುಳ ಆಗ್ತಾ ಇದೆ. ಏನು ಅಂತಂದರೆ, ಒಂಥರ ಆಡ್ಕೊಳ್ಳೋದು, ಎಂಥ ದೊಡ್ಡ ಹೀರೋ ನೋಡಪ್ಪ ಹೆಂಗೆ ಬಂದಿದ್ದಾನೆ ಇಲ್ಲಿ, ಈ ಥರ ಎಲ್ಲ ಆಡ್ಕೊಳ್ಳೋದು, ಇಲ್ಲ ಬೇರೆ ಏನಾದರೂ ಪ್ರಚೋದನೆ ಮಾಡೋದು. ಸಾರ್ ನೀವು ಹಿಂಗಿದ್ರೆ ಹೆಂಗೆ ಸಾರ್, ನೀವು ಹಿಂಗಿದ್ರೆ ಆಗಲ್ಲ ಸರ್, ನೀವು ನೆಕ್ಸ್ಟು ಕರ್ನಾಟಕದ CM ಅಂತ ನಿಮ್ಮ ಅಭಿಮಾನಿಗಳು ಮಾತಾಡ್ಕೋತಾ ಇದ್ದಾರೆ, ನೀವೇನಾದರೂ ಮಾಡಬೇಕು ಸರ್. ಮತ್ತೆ ಅಲ್ಲಿ
ಮೋಟಿವೇಶನ್ ತಿರ್ಗಾ ಇನ್ನೊಂದೇನಾದರೂ ಅಪರಾಧ ಮಾಡೋದಕ್ಕೆ ಇಲ್ಲ ಅಥವಾ ಬೇರೆ ಏನಾದ್ರು ಈ ಥರ ಮಾಡ್ತಾ ಇದ್ದಾರೆ. ಇದರಿಂದೆಲ್ಲನೂ ನನಗೆ ಬಿಡುಗಡೆ ಬೇಕು ಅಂತ. ಈಗ ಇದಕ್ಕೆ ದರ್ಶನ್ ಪರ ವಕೀಲರು ಏನು ವಾದ ಮಾಡಬೇಕೋ ಮಾಡಿದ್ರು, ಅದರ ವಿರೋಧ ಲಾಯರ್ಗಳು ಅವರು ಹೇಳಿದ್ರು, ನೋಡಿ ಜೈಲಿನಲ್ಲಿ ಎಲ್ಲರಿಗೂ ಕೊಡ್ತಾ ಇರೋವಂಥ ಮೂಲಭೂತ ಸೌಕರ್ಯಗಳನ್ನೇ ನಾವು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಅಲ್ಲಿ ಫೋಟೋಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು, ಎಲ್ಲನೂ ಯಾರು ಬಂದು ಹೋದ್ರೆ ಸಾಕ್ಷಿಗಳು ಇರ್ತಾರಲ್ಲ ಎಲ್ಲನೂ ಕಲೆ ಹಾಕಿದ್ದಾರೆ, ಅದನ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿಗೆ ಅದು ಮುಗಿದೋಯ್ತು. ಇನ್ನು ಏನು ದರ್ಶನ್ ಸರ್ ಅವ್ರಿಗೆ ತುಂಬ ಒಳಗಡೆ ಬೇರೆ ಸಹಕಾದಿಗಳಿಂದ ಕಿರುಕುಳ ಆಗ್ತಾ ಇದೆ ಅಂತ ಅವರೇ ಅಫಿಡೇವಿಟಲ್ಲಿ ಸಲ್ಲಿಸಿರೋದು. ಅದು ಸಾಧ್ಯ ಇಲ್ಲ. ಯಾಕೆಂತಂದರೆ ಒಬ್ಬ ದೊಡ್ಡ ಹೀರೋಗೆ ಸಹಕಾದಿಗಳು ಹೀಯಾಳಿಸೋದು, ಕಿರುಕುಳ ಕೊಡೋದು ಸಾಧ್ಯನೇ ಇಲ್ಲ. ಈಗ ನನ್ನಂಥವ್ರು ಯಾರು ಹೋದ್ರೆ ಅದು ಸಾಮಾನ್ಯ, ಅದಿದೆ. ಹಳೆ ಕೈದಿಗಳು ಇರ್ತಾರಲ್ಲ, ಡಾನ್ಗಳು, ದೊಡ್ಡ ದೊಡ್ಡ ಡಾನ್ಗಳು ಮೊದಲಿಂದ ಇರ್ತಾರೆ, ಅವ್ರಿಗೆಲ್ಲ ಫುಲ್ ಅಭ್ಯಾಸ ಆಗಿರುತ್ತೆ. ಅವ್ರೇನು ಮಾಡ್ತಾರೆ, ಹೊಸಬ್ರಿಗೆ ಈ ರ್ಯಾಗಿಂಗ್ ಅಂತೀವಲ್ಲ ಕಾಲೇಜ್ಗಳಲ್ಲಿ ಏನು ರ್ಯಾಗಿಂಗ್ ಇದೆ ಅದೇ ರ್ಯಾಗಿಂಗು ಜೈಲ್ಗಳಲ್ಲೂ ಇರುತ್ತಂತೆ, ಆಯ್ತಾ. ಅದು ಸಾಮಾನ್ಯ ಕೈದಿಗಳಿಗೆ. ಅದರಲ್ಲೂ ಕೆಲವರು ಕೊಲೆಗಡಕರು ಈ ಥರ ಇರ್ತಾರಲ್ಲ, ದೊಡ್ಡ ದೊಡ್ಡ ದರೋಡೆಕ, ಅವ್ರಿಗೆ ಇರಲ್ಲ ಕಿರುಕುಳ. ಚಿಕ್ಕ ಪುಟ್ಟ ರೌಡಿಗಳು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು, ಅವ್ರು ಹೊಡಿಯೋದು, ಬಡಿಯೋದು, ಕಸ ಗುಡಿಸ್ಕೊಳ್ಳೋದು, ಬಟ್ಟೆ ಒಗಿಸ್ಕೊಳ್ಳೋದು, ಅವ್ರ ಊಟ ಕಿತ್ಕೊಂಡು ತಿನ್ನೋದು ಈ ಥರ ಇರುತ್ತೆ. ಆದರೆ ದರ್ಶನ್ ಸರ್ ಒಬ್ಬರು ದೊಡ್ಡ VIP, ದೊಡ್ಡ ನಟ. ಅದು ದರ್ಶನ್ ಸರ್ ಅವರ ವಿಚಾರದಲ್ಲಿ ಸಾಧ್ಯ ಇಲ್ಲ ಅಂತ ಆಪೋಸಿಟ್ ಲಾಯರು ವಾದ ಮಾಡಿದ್ರು. ಅಲ್ಲಿಗೆ ಅದು ಕ್ಲಿಯರ್ ಆಗೋಯ್ತು. ಇನ್ನು ಮನೆಯಿಂದ ಯಾರು ಬಂದು ಹೋಗೋದು, ತಿಂಡಿ ತಂದು ಕೊಡೋದು ಅದು ನಾರ್ಮಲ್ಲು. VIP ಸ್ವಲ್ಪ ಹೆಚ್ಚಿನ ಕೇರ್ ತಗೋಬೇಕಾಗತ್ತೆ. ಯಾಕೆಂದರೆ ಯಾರೋ ಫುಡ್ಡಲ್ಲಿ ಏನೋ ತಂದು ಕೊಡ್ಬೋದು. ನಾರ್ಮಲ್ ವ್ಯಕ್ತಿಗೆ ಯಾರು ಫುಡ್ಡಲ್ಲಿ ತೊಗೊಂಡೋದಾಗ ಅದನ್ನು ಸ್ವಲ್ಪ ತಂದಿರೋ ವ್ಯಕ್ತಿಗೆ ತಿನ್ನಿಸ್ಬಿಟ್ಟು ಒಳಗಡೆ ಕೊಡ್ತಾರೆ, ಆಯಿತಾ. ಆ ಥರ ಇರ್ಬೇಕಾದ್ರೆ ಒಬ್ಬ VIP, ಒಬ್ಬ ದೊಡ್ಡ ನಟ, ಈಗ ಅವ್ರ ಅಭಿಮಾನಿಗಳು ಹೇಳ್ದಂಗೆ ಮುಂದಿನ CM ಅಂತ ಬಿಂಬಿಸ್ತಾ ಇದ್ದಾರೆ. ಅಂಥ ಒಬ್ಬ ನಟನ್ನ ಸಾಮಾನ್ಯವಾಗಿ ಯಾರೋ ಫುಡ್ ತಂದು ಕೊಟ್ಟು ಬಿಡ್ತಾರೆ. ಅದು ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ. ಇದನ್ನೆಲ್ಲ ಅವರು ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಜಡ್ಜು ನಿನ್ನೆ ಇದೆಲ್ಲನೂ ಆಲಿಸಿ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾರೆ. ಈಗ ಇವ್ರು ಹೇಳಿರೋದು ಸರಿ ಇದೆ. 272 ಸಾಕ್ಷಿಗಳಲ್ಲಿ ಆಗಿರೋದು ಪ್ರಮುಖ ಸಾಕ್ಷಿಗಳು 10 ಸಾಕ್ಷಿಗಳದ್ದು ಮಾತ್ರ ಅಷ್ಟೇ ವಿಚಾರಣೆ ಆಗಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ ತಗೊಂಡಿದೆ. ಆದಷ್ಟು ಬೇಗ ಉಳಿದ ಈ 60 ಜನ ಇದಾರಲ್ಲ ಅತಿ ಪ್ರಮುಖ ಸಾಕ್ಷಿಗಳು, ಅವ್ರನ್ನ ಮುಗಿಸ್ಬೇಕು. ಅಂದರೆ ಅದಕ್ಕೊಂದು ಟೈಮ್ ಕೊಟ್ಟಿದೆ, ಟೈಮ್ ಲೈನ್ ಕೊಟ್ಟಿದೆ. ಏನು, ಮುಂದಿನ 2027 ಮೇ 15ರೊಳಗಡೆ 60 ಜನ ಸಾಕ್ಷಿಗಳದ್ದು ನೀವು ವಿಚಾರಣೆ ಮುಗಿಸ್ಬೇಕು. ಹಂಗೇನಾದರೂ ಮುಗಿಸಿಲ್ಲ ಅಂದರೆ ಮುಂದಿನ 2027 ಮೇ 15ನೇ ತಾರೀಕೊಳಗಡೆ ಇದು ಮುಗಿಸಿಲ್ಲ ಅಂದರೆ ನಾವು ದರ್ಶನ್ ಸರ್ಗೆ ಬೇಲ್ ಕೊಡೋ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಆಗ ನೀವು ಕೇಳಬೇಡಿ, ಇಲ್ಲ ಸರ್ ಇನ್ನೂ ಸಾಕ್ಷಿಗಳಿದೆ ಉಳಿದಿದೆ ನೀವು ಬೇಲ್ ಕೊಡಂಗಿಲ್ಲ ಅಂತ ಕೇಳಬೇಡಿ. ಅದಕ್ಕೆ ಆದಷ್ಟು ಬೇಗ ಅದನ್ನು ಮುಗಿಸಿ ಅಂತ ಹೇಳಿದಾರೆ ಅತಿ ಪ್ರಮುಖ ಸಾಕ್ಷಿಗಳನ್ನ. ಅದರ ನಂತರ ಪ್ರಮುಖ ಸಾಕ್ಷಿಗಳು ಇರ್ತಾರೆ 150 ಜನದೊಳಗಡೆ, ಅವ್ರದ್ದು ನಡೆಯುತ್ತೆ. ಅದರ ನಂತರ ಸಾಧಾರಣ ಇರ್ತದೆ, ಆ ಕೇಸ್ ನಡೆಯುತ್ತೆ. ಫ್ರೆಂಡ್ಸ್, ಯೋಚನೆ ಮಾಡಿ, 60 ಪ್ರಮುಖ ಸಾಕ್ಷಿಗಳಲ್ಲಿ ಆಗಿರೋದು ಬರೀ 10 ಜನ ಅಂತೆ ವಿಚಾರಣೆ ಆಗಿರೋದು. ಇನ್ನೂ 50 ಜನ ಇದ್ದಾರೆ. ಈ 50 ಜನ ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದೆ. ಅಷ್ಟರೊಳಗೆ ಮುಗಿಸಿ ಅಂತ ಹೇಳ್ಬಿಟ್ಟು. ಅಷ್ಟರೊಳಗೆ ಮುಗಿಸಿಲ್ಲ ಅಂದರೆ ಅವಾಗ ದರ್ಶನ್ ಸರ್ ಅವರು ಬೇಲ್ಗೆ ಅಪ್ಲೈ ಮಾಡ್ಬೋದು. ನೋಡಿ, ನೀವು ಕೊಟ್ಟಿರೋ ಗಡುವು ಮೀರೋಯ್ತು, ಇನ್ನೂ ಮುಗ್ದಿಲ್ಲ, ಅಥವಾ ಮುಗ್ದೋಗಿದ್ರು ಮುಗ್ದೋಯ್ತು, ನನಗೀಗ ಬೇಲ್ ಕೊಡ್ಬೋದು ನೀವು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲಿಗೆ ಅರ್ಥ ಏನು ಅಂದರೆ ಇನ್ನೂ 1 ವರ್ಷ ದರ್ಶನ್ ಸರ್ ಅವ್ರಿಗೆ ಬೇಲ್ ಸಿಗೋದಿಲ್ಲ. ಆಲ್ರೆಡಿ ದರ್ಶನ್ ಸರ್ ಅವರು ಅರೆಸ್ಟ್ ಆಗಿ 2 ವರ್ಷ ಆಯಿತು. ಅಲ್ಲಿಗೆ ಇನ್ನೂ 1 ವರ್ಷ ಬೇಲ್ ಸಿಗೋದಿಲ್ಲ, 3 ವರ್ಷ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ದರ್ಶನ್ ಸರ್ ಅವರು ಅರೆಸ್ಟ್ ಆದಾಗ ನಮ್ಮ ಅಭಿಮಾನಿಗಳಾಗ್ಬೋದು, ದೊಡ್ಡ ದೊಡ್ಡ ಏನೋ ಪಂಡಿತರು ಇರ್ತಾರಲ್ಲ, ಅವ್ರು ಮಾತಾಡ್ತಿದ್ರು, ಇಲ್ಲ ಅದು VIP ಕೇಸು ಫಾಸ್ಟಾಗಿ ಆಗುತ್ತೆ, ಫಾಸ್ಟ್ ಕೋರ್ಟ್ಗೆ ಹಾಕ್ತಾರೆ, 6 ತಿಂಗಳು ವರ್ಷದಲ್ಲಿ ಮುಗ್ದೋಗುತ್ತೆ ಅಂತ. 2 ವರ್ಷ ಆಯಿತು ಫ್ರೆಂಡ್ಸ್. 2 ವರ್ಷದಲ್ಲಿ ಬರೀ 10 ಜನ ಸಾಕ್ಷಿಗಳು ವಿಚಾರಣೆ ಆಗಿದೆ. ಅಂದರೆ ಈ ಕೇಸು ದರ್ಶನ್ ಅವ್ರಿಗೆ ಬೇಲ್ ಸಿಗೋಕ್ಕೆ ಇನ್ನೂ 1 ವರ್ಷ ಮೇಲಾಗುತ್ತೆ ಅಂದರೆ ಈ ಕೇಸ್ ಇನ್ನೆಲ್ಲಿ ಹೋಗಿ ಮುಟ್ಬೋದು. ಇದ್ರ ಮಧ್ಯೆ ಅಭಿಮಾನಿಗಳು ಮುಂದಿನ CM, ನಮ್ಮ ಕರ್ನಾಟಕದ CM ದರ್ಶನ್ ಸಾರ್ ಅಂತ ಅವ್ರ ಅಭಿಮಾನಿಗಳು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ದಯವಿಟ್ಟು ಫ್ರೆಂಡ್ಸ್, ಎಲ್ಲ ದರ್ಶನ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೊಂದೇ, ನನಗೆ ಯಾವ ನಟನ ಬಗ್ಗೆನೂ ಭೇದ ಭಾವ ಇಲ್ಲ. ನಾನು ಸಿನಿಮಾ ಒಳ್ಳೇದಿದ್ರು ನೋಡ್ತೀನಿ ಹೊರತು ಯಾವ ನಟಂದು ಇವನು ಹೆಚ್ಚು ಇವನು ಕಮ್ಮಿ ಅಂತ ನೋಡೋದಿಲ್ಲ. ಹಂಗಾಗಿ
ನಿಮ್ಮ ಈಗ ಮೂಲ ಉದ್ದೇಶ ಏನಾಗಿರ್ಬೇಕು ಅಂದ್ರೆ ಸದ್ಯಕ್ಕೆ ದರ್ಶನ್ ಸರ್ ಅವ್ರನ್ನ ಬಿಡುಗಡೆ ಮಾಡ್ಸಕ್ ಸಾಧ್ಯನಾ, ಬೇಲ್ ಮೇಲಾಗ್ಲಿ ಇನ್ನೊಂದು ವಿಚಾರದಿಂದ ಆಗ್ಲಿ, ಅದನ್ನ ಯೋಚನೆ ಮಾಡಿ. ನಂತರ ಅವ್ರನ್ನ ನಿರ್ದೋಷಿ ಅಂತ ಆಗಿ ಬಿಡುಗಡೆ ಮಾಡ್ಸಕ್ ಪ್ರಯತ್ನ ಪಡಿ. ಆ ನಂತರ ಅವ್ರು ಕರ್ನಾಟಕದ ಮುಖ್ಯಮಂತ್ರಿನೋ ಇನ್ನೇನು ಮುಖ್ಯಮಂತ್ರಿನೋ ಇಲ್ಲ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಅವ್ರು ಇವಾಗ ಯಾರಾದ್ರೂ ತುಂಬಾ ಬೇಕಾಗಿರೋರ್ನ ಕೇಳಿ ಅವ್ರ ಒಳಗಡೆ ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೀಗ ಯಾವ ರಾಜಕೀಯನೂ ಬೇಡ, ಯಾವ ದೊಡ್ಡ ವ್ಯಕ್ತಿಗಳ ಸಹವಾಸನೂ ಬೇಡ, ಚಿಕ್ಕ ವ್ಯಕ್ತಿಗಳ ಸಹವಾಸನೂ ಬೇಡ. ನನಗೆ ಹಕ್ಕಿ ತರ ಹೊರಗಡೆ ಬಿಟ್ರೆ ಸಾಕಪ್ಪ, ನನ್ನ ಹಣ್ಣನ ನಾನು ದುಡ್ಕೊಂಡು ನಾನು ಎಲ್ಲೋ ಒಂದ್ ಕಡೆ ಇರ್ತೀನಿ ಅನ್ನೋ ರೇಂಜ್ಗೆ ಆಗಿರ್ಬೋದು. ನಾವುಗಳು ಏನ್ ಮಾಡ್ತಾ ಇದ್ವಿ, ಹೊರಗೆ ಕುತ್ಕೊಂಡು ನಾವೇ ಡಿಸೈಡ್ ತಗೊಂತಿದ್ವಿ, ದರ್ಶನ್ CM ಅಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು. ಅದು ಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ಅಭಿಮಾನಿಗಳಾಗಿದ್ರೆ ಈ ಕಡೆ ಗಮನ ಕೊಡಿ. ದರ್ಶನ್ ಸರ್ ಅವ್ರನ್ನ ಮೊದಲೇ ಸುಸೂತ್ರವಾಗಿ ಬಿಡುಗಡೆ ಮಾಡಕ್ ಪ್ರಯತ್ನ ಪಡಿ. ಎರಡನೇದಾಗಿ ಅವ್ರನ್ನ ನಿರ್ದೋಷಿ ಅಂತ ಇದ್ ಮಾಡಕ್ ಪ್ರಯತ್ನ ಪಡಿ. ಆ ನಂತರ ಯೋಚನೆ ಮಾಡೋಣ. ನಮ್ಗೇನು ಜನಗಳಿಗೆ ಒಳ್ಳೇದ್ ಮಾಡೋರು ಬೇಕು, ಅದು ಯಾರಾದ್ರೂ ಸರಿ. ಈಗಿರೋ ರಾಜಕೀಯ ಪಕ್ಷಗಳಾಗ್ಬೋದು, ಇಲ್ಲ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಆಗ್ಬೋದು, ಇಲ್ಲ ದರ್ಶನ್ ಸರ್ ಆಗ್ಬೋದು, ಇಲ್ಲ ಅಷ್ಟರೊಳಗೆ ಇನ್ನೊಬ್ಬ ಹೀರೋ ಉದಯಿಸ್ಬೋದು. ಅದಕ್ಕೇನು ಇದಿಲ್ಲ. ನಮ್ಗೇನು ಕಷ್ಟದಲ್ಲಿರೋ ಬಡತನದಲ್ಲಿರೋ ಜನಗಳಿಗೆ ಒಳ್ಳೇದಾಗಬೇಕು. ಹೆಲ್ತ್ ಎಜುಕೇಶನ್ ಆದಷ್ಟು ಫ್ರೀ ಮಾಡೋಂಥ ನಾಯಕರು ಬೇಕು ನಮಗೆ. ಯಾಕೆಂದ್ರೆ ನಾವು ದುಡಿಯೋ ದುಡ್ಡನ್ನ 3/4% ತಿಂತಿರೋದೇ ಇದೆ ಹೆಲ್ತ್ ಆ್ಯಂಡ್ ಎಜುಕೇಷನ್ನು. ಹಾಗಾಗಿ ದರ್ಶನ್ ಸರ್ ಅವರ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನೀವೇನು ದರ್ಶನ್ ಸರ್ಗೆ ಬಿಲ್ಡಪ್ ಕೊಡ್ತಿದ್ರಿ, ಏನೇನು ನಿಮ್ಮ ಅಭಿಮಾನ ತೋರಿಸ್ತಿದ್ರಿ, ಅದೆಲ್ಲನೂ ಅವ್ರಿಗೆ ಮುಳ್ಳಾಗ್ತಾ ಹೋಗ್ತಾ ಇದೆ. ದರ್ಶನ್ ಸರ್ ಅವ್ರಿಗೆ ಮುಳ್ಳಾಗ್ತಾ ಇದೆ. ನಮ್ಮ ಅಭಿಮಾನ ಹೆಂಗಿರ್ಬೇಕು ಅಂದ್ರೆ, ನಮ್ಮ ಅಭಿಮಾನ ಹೀರೋಗೆ ಯಾವತ್ತೂ ಒಳ್ಳೇದಾಗಬೇಕು, ಕೆಟ್ಟದಾಗಬಾರ್ದು. ಈಗ ನಾವು ಮಾಡ್ತಾ ಇರೋದು ಅದೇ. ನಾವು ಏನು ದರ್ಶನ್ ಸರ್ ಬಗ್ಗೆ ಏನು ಬಿಲ್ಡಪ್ಗಳು ಏನೇನು ಮಾಡ್ತಾ ಇದೀವೋ ಅದೆಲ್ಲನೂ ಅವ್ರಿಗೆ ಮುಳ್ಳಾಗ್ತಾ ಇದೆ. ಹಂಗಾಗಿ ದಯವಿಟ್ಟು ಅವರು ಸುಸೂತ್ರವಾಗಿ ಹೊರಗೆ ಬರೋ ಗಂಟನು ನಾವು ತುಂಬ ರಾಜಕೀಯದ ಬಗ್ಗೆ ಅದ್ರ ಬಗ್ಗೆ ಅಂದರೆ ದರ್ಶನ್ ಸರ್ CM ಆಗೋದ್ರ ಬಗ್ಗೆ PM ಆಗೋದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಅವ್ರು ಒಳಗಿದ್ದಾರೆ, ಅವ್ರು ಹೊರಗೆ ಬರೋಕೆ ಏನು ಮಾಡೋದು ಅದನ್ನ ಮಾಡೋಣ. ಕಾನೂನಾತ್ಮಕವಾಗಿ ಏನೇನು ಸಾಧ್ಯ ಇದೆ ಅದ್ರ ಕಡೆ ಗಮನ ಕೊಡಿ. ಯಾರು ಕಾನೂನು ಬಗ್ಗೆ ತಿಳ್ಕೊಂಡಿರೋ ಸಲಹೆಗಾರರಿದ್ರು ಅವ್ರ ಜೊತೆ ಮಾತಾಡಿ ಆ ಥರ ಕೆಲಸ ಮಾಡಿ ಹೊರತು ಮುಂದಿನ ಹಿಂದಿನ CM ಬೇಡ ಫ್ರೆಂಡ್ಸ್. ಅದ್ರ ಮೇಲೆ ನಿಮ್ಮಿಷ್ಟ. ಯಾಕಂದ್ರೆ ನಿಮ್ಮ ಅಭಿಮಾನ, ಪ್ರತಿಯೊಬ್ಬ ಅಭಿಮಾನಿಗೂ ಅವರವರ ಹೀರೋಗಳ ಬಗ್ಗೆ ತುಂಬಾ ಅಭಿಮಾನ ಇರುತ್ತೆ. ಅದನ್ನ ನಾನು ತಪ್ಪು ಅಂತ ಹೇಳಕ್ಕಾಗಲ್ಲ. ನೋಡಿ, ನಾನು ಹೇಳೋದಷ್ಟೇ, ನಮ್ಮ ಅಭಿಮಾನ ನಮ್ಮ ಹೀರೋಗೆ ತೊಂದರೆ ಕೊಡಬಾರ್ದು. ಅದು ಯಾವ ಹೀರೋ ಆಗಿರ್ಲಿ, ಯಾವ ಅಭಿಮಾನಿ ಆಗಿರ್ಲಿ, ಇಂಥವ್ರೇಂತೇನಿಲ್ಲ, ಅದಕ್ಕೆ ಎಲ್ಲರೂ ಆಗುತ್ತೆ. A to Z ವರ್ಗೂ ಎಲ್ರಿಗೂ ಆಗುತ್ತೆ. ಹಾಗಾಗಿ ದರ್ಶನ್ ಸರ್ ಆದಷ್ಟು ಬೇಗ ಬೇಲ್ ಮೇಲೋ ಇಲ್ಲ ಇನ್ನೊಂದು ಒಟ್ನಲ್ಲಿ ಹೊರಗಡೆ ಬರಲಿ, ಅವ್ರ ಕೇಸು ಆದಷ್ಟು ಬೇಗ ಸುಸೂತ್ರವಾಗಿ ಮುಗಿಲಿ ಅಂತ ಕೇಳ್ಕೊತೀನಿ. ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.